ಮಾಡ್ಕೋಬಾರ್ದು. ನಾವು ನಿಮ್ನೆಲ್ಲ ಎದುರ್ಕೊಂಡು 3 ಗಂಟೆ ಅಷ್ಟೊತ್ತು ಬರ್ತೀರಿ ಅಂತೇಳಿ ನಾನು ಮತ್ತು ನಮ್ಮ ಕಾರ್ಯದರ್ಶಿ ರಾಜು ಇತರ ಪದಾಧಿಕಾರಿಗಳಿದ್ದೇವೆ. ಹಾಗಾಗಿ ಇಲ್ಲಿ ಬಂದಿರತಕ್ಕಂತ ಗಬ್ರುಲ್ಲಾ ಸಾಹೇಬ್ರನ್ನ, ಜಬೀವುಲ್ಲಾ ಅವರನ್ನ, ಮುನಾವರ್ ಖಾನ್ ಅವರನ್ನ, ನಮ್ಮ ಅಮ್ತಾಜ್ ಭಾಷಾ ಅವರು ಮತ್ತೆ ನಮ್ಮ ಗುರುಗಳೆಲ್ಲರೂ ಕೂಡ ಮುಖ್ಯ. ಆ ಗುರುಗಳ ಆಶೀರ್ವಾದ ನಮ್ಗಿದ್ರೆ ಯಾವುದೂ ಕೂಡ ನಮ್ಗೆ ಜಯ ಸಿಗ್ತದೆ. ಅಸ್ಮಾನ್ ಸಾಹೇಬ್ರವರು ಎಲ್ಲ ಮಸೀದಿ ಮುಖಂಡರು, ಗುರು ಹಿರಿಯರು ಇಲ್ಲಿ ಬಂದಿದ್ದೀರಿ. ಅದಕ್ಕಾಗಿ ಮನೆ ಜಬರುಲ್ಲಾ ಖಾನ್ ಅವರು ಈ ನಮ್ಮ ವೇದಿಕೆಗೆ ಹೊಸದಲ್ಲ. ಕಾಲ ಯಾವುದೇ ಕಾವೇರಿ ಚಳವಳಿ ಆದ್ರೂ ಕೂಡ ಬಂದು ನಿಂತು ಭಾಗವಹಿಸಿ ಮತ್ತೆ ಹೀಗೆ ನಮಗೆ ಅವರ ನಾಯಕತ್ವದಲ್ಲಿ ಒಂದು ಶಕ್ತಿ ತುಂಬತಕ್ಕಂಥ ಕಾರ್ಯವನ್ನು ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಯಾವತ್ತೂ ಕೂಡ ನೆನ್ಕಳ್ತಕ್ಕಂಥದ್ದು ನಾವೆಲ್ಲ ಇರ್ಬೋದು, ರಾಜಕಾರಣ ಇರ್ಬೋದು, ಕಾವೇರಿಗೆ ಯಾವ್ದಾರ ರಾಜಕಾರಣ ಇಲ್ಲ, ನಾವೆಲ್ಲ ಭಾವನವರಿದ್ದಂಗೆ ಗೊತ್ತೈತೆ. ಹಾಗೆ ಇವತ್ತು ಅವರು 3ನೇ ದಿವಸ ಇಲ್ಲಿ ಬಂದಿರ್ತಕ್ಕಂಥದ್ದು, ತಾವೆಲ್ಲ ಇಲ್ಲಿ ಬಂದಿದ್ದೀರಿ. ಇದು ಹಿರಿದಾದ ಒಂದು ಸಾಧನೆ ಅಂತ ಹೇಳ್ಬೋದು. ತಮ್ಮನ್ನೆಲ್ಲ ಸೇರಿಸಿರ್ಬೋದು. ಈಗ ಅವರು ತಮ್ಮನ್ನು ಮಾತನಾಡಬೇಕು ಅಂತೇಳಿ ನಾನು ಕೋರ್ತೇನೆ. ಸರ್ಕಾರ ಬೇಡ, ನಮಗೆ ಯಾವುದು ಕೂಗಾಟ ಬೇಡ. ಯಾಕಂದ್ರೆ ಇತ್ತೀಚೆಗೆ ಇಷ್ಟು ದಿವಸಗಳಿಂದ ನಾವು ಕೂಗಾಡ್ಕೊಂಡು ಬರ್ತಾ ಇರೋದು ಅಥವಾ ನಾವು ಜೈಕಾರ ಆಗ್ತಾ ಇರೋದು ಇಷ್ಟು ವರ್ಷಗಳಿಂದ ಮಾಡ್ಕೊಂಡ್ ಬರ್ತಾ ಇರುವಂತಹ ಪ್ರತಿಭಟನೆಗಳಿಗೂ ಏನೋ ಪರಿಹಾರ ಸಿಕ್ಕಿಲ್ಲ, ನಮ್ಗೆ ನ್ಯಾಯನೂ ಸಿಕ್ಕಿಲ್ಲ. ಇವತ್ತು ನಾವು ಕೂಗಾಡಿದ್ರೆ ಅದಕ್ಕೆ ಅರ್ಥನೇ ಇಲ್ಲ. ಇದಕ್ಕೆ ನಾವು ಗಾಂಧಿವಾದಿ ಅಂತೆ ಗಾಂಧಿಯವರು ನಮ್ಮ ಮಹಾತ್ಮ ಗಾಂಧಿಯವರು ತೋರಿಸಿದ ಮಾರ್ಗದಿಂದ ನಾವೆಲ್ಲರೂ ನೋಡುವಾಗ ನಾವು ಪ್ರತಿಭಟನೆ ಮಾಡುವ. ಅದಕ್ಕೋಸ್ಕರ ದಯವಿಟ್ಟು ಜಬರುಲ್ಲಾ ಖಾನ್ಗೂ ಬೇಡ, ಆ ಗಂಡನಿಗೂ ಬೇಡ, ಯಾವ ಅಣ್ಣನಿಗೂ ಬೇಡ, ಯಾವ ಅಕ್ಕನಿಗೂ ಬೇಡ ನಮಗೆ. ಇವಾಗ ನಾವು ಮೆಸೇಜ್ ಕೊಡ್ಬೇಕಂದ್ರೆ ನನ್ನ ಮೆಸೇಜ್ ಇಷ್ಟೇ. ಇವತ್ತೊಂದು ಶುಕ್ರವಾರ ಏನಿತ್ತು, ನಮ್ಮ ಮುಸಲ್ಮಾನ್ ಬಾಂಧವರು ಯಾವತ್ತೂ ಶುಕ್ರವಾರ ಅಂದ್ರೆ ನಮಾಜಿ ಮಾಡ್ಕೊಂಡು ಅಚ್ಚುಕಟ್ಟಾಗಿ ಬಿರಿಯಾನಿ ತಿನ್ಕೊಂಡು ಮನೇಲಿರೋರು, ಸಂತೋಷ ಆಚರಿಸೋರು. ಆದ್ರೆ ಮುಸಲ್ಮಾನರು ಇವತ್ತು ಬಿರಿಯಾನಿನೂ ತ್ಯಾಗ ಮಾಡಿ ಊಟನೂ ಬಿಟ್ಟು ನಾವೆಲ್ಲರೂ ರೈತರ ಪರವಾಗಿದ್ದೀವಿ ಅನ್ನೋದೊಂದು ಒಂದು ಸಂದೇಶವನ್ನು ರವಾನೆ ಮಾಡ್ತಾ ಇದ್ದಾರೆ. ಮಂಡ್ಯ ಜಿಲ್ಲೆಯ ರೈತರ ಬಾಂಧವರೇ, ನಿಮ್ಮ ಜೊತೆಗೆ ಯಾರಿದ್ದಾರೋ ಗೊತ್ತಿಲ್ಲ, ಯಾರು ನಿಮ್ ವಿರೋಧಿಯವರೋ ಗೊತ್ತಿಲ್ಲ, ಯಾರು ನಿಮ್ ಪರವಾಗಿ ನಿಂತಿದ್ದಾರೋ ನಮ್ಗೆ ಅರ್ಥ ಆಗ್ತಾ ಇಲ್ಲ, ಯಾವ ವಕೀಲ ನಿಮ್ ಪರವಾಗಿದ್ದಾರೋ ಅಂತ ಗೊತ್ತಿಲ್ಲ, ಯಾರು ಮ್ಯಾಜಿಸ್ಟ್ರೇಟ್ ವಿರುದ್ಧವಾಗಿದ್ದಾರೋ ಪರವಾಗಿದ್ದಾರೋ ನಮ್ಗೆ ಗೊತ್ತಿಲ್ಲ. ಬಟ್ ಇಷ್ಟೊಂದು ವಿಶ್ವಾಸದಿಂದ ಸತ್ಯವಾಗಲು ನಾವು ನಮ್ಮ ದೇವರು ಅಲ್ಲದ ನೆಮ್ಮೆ ನಿಮ್ಮನ್ನ ಮೈ ಜನ್ಮ ಈ ಮಂಡ್ಯ ಮುಸಲ್ಮಾನರ ಪರವಾಗಿ ಮಾತು ಕೊಟ್ಟಿವೆ. ರೈತರೇ ಎಬ್ಬನ್ನಿ, ನಾವು ಮುಸಲ್ಮಾನರ ನಿಮ್ಮ ಪರವಾಗಿದ್ದೇವೆ. ನಿಮ್ಮ ಜೀವನ ಅಲ್ಲ ನೆರವಾಗಿರುವುದು, ನಿಮ್ಮ ಜೊತೆಯಲ್ಲಿ ನಾವು ಬದುಕ್ತಾ ಇರುವಂತಹ ಮುಸಲ್ಮಾನರು ಸಹ ನಮ್ಮದೊಂದು ಆಸ್ತಿ ಅಂಗಡಿನೇ ಆಗಿರ್ಬೋದು, ಒಂದು ನಾಳ ಕಟ್ಟಡೇ ಆಗಿರ್ಬೋದು, ಒಂದು ಗುಜರಿಯ ವ್ಯವಹಾರನೇ ಆಗಿರ್ಬೋದು, ಒಂದು ಅಕ್ಕಿ ಬೆಲ್ಲದ ವ್ಯವಹಾರನೇ ಆಗಿರ್ಬೋದು, ಒಂದು ಜೂನಿಯರ ವ್ಯಾಪಾರವೇ ಆಗಿರ್ಬೋದು. ಇದೆಲ್ಲ ರೈತರಿಂದ ಸಂಬಂಧಪಟ್ಟಿರುವಂತಹ ವ್ಯಾಪಾರಗಳು. ಬರೀ ರೈತರನ್ನು मुसलमानों ये बात काल खोल के सुनो, किसान हर मजहब में किसान है. मुसलमानों सह रैतरिद्दरे मुसलमान भी किसान है, लेकिन ज्यादातर जो किसान है उन भाइयों के साथ हमारे कारोबार है. तो हमारा चेहरा अगर खुद जीना है, ನಾವು ಬದುಕಬೇಕಾದ್ರೆ ನಾವು ನಮ್ಮ ರೈತರನ್ನ ಉಳಿಸಬೇಕು. ಅದಕ್ಕೋಸ್ಕರ ಅದಕ್ಕೋಸ್ಕರ
ಎಲ್ರು ಒಂದೇ ಮೊಬೈಲ್ ಉತ್ತರ ಕೊಡಬೇಕು. ನಾನು ಹೇಳ್ತೀನಿ, ಮಂಡ್ಯ ಜಿಲ್ಲೆಯ ರೈತರೇ, ನಿಮ್ಮ ಜೊತೆಲಿ ನಾವೆಲ್ಲ ಮುಸಲ್ಮಾನರಿದ್ದೀವಿ. ಇದ್ದೀರೋ ಇಲ್ವೋ? ಈ ಜನ ವಿಧಾನಸಭೆಗಳೆಲ್ಲ ಈ ಜನ ಪಾರ್ಲಿಮೆಂಟ್ ಹೋಗ್ಬೇಕು. ಮತ್ತೆ ಮೇಲೆ ನಾವು ಮಂಡ್ಯ ಜಿಲ್ಲೆಯ ಮುಸಲ್ಮಾನರು, ಎಲ್ಲ ಒಕ್ಕೂಟ ಮುಸಲ್ಮಾನರು ಈ ನಮ್ಮ ಮಂಡ್ಯ ಜಿಲ್ಲೆ ರೈತರ ಪರವಾಗಿ ಇದ್ದೀವೋ ಇಲ್ವೋ? ಜೋರಾಗಿ ಈ ಸರ್ಕಾರದ ಬಗ್ಗೆ ಇವರಿಗೆ ದೇವರು ಒಳ್ಳೆ ಸಂಸ್ಕೃತಿ ಒಳ್ಳೆ ನಮ್ಮ ಮಂಡ್ಯ ಜಿಲ್ಲೆ ಮತ್ತೆ ಈ ಬೆಂಗಳೂರು ಮೈಸೂರವರು ನಮ್ಮ ಬಗ್ಗೆ ಏನು ಚಿಂತೆ ಮಾಡ್ತಾ ಇಲ್ಲ. ಅವ್ರು ತಿಳಿದವ್ರೆ ನಾವೆಲ್ಲ ಆರಾಮಾಗಿದ್ದೀವಿ. ಮಂಡ್ಯನವ್ರದೇ ಇದೆಯಲ್ಲ ಗಲಾಟೆ ಜಾಸ್ತಿ, ಮಂಡ್ಯದವರೇ ಗಲಾಟೆಯವರು ಅಂತಾರೆ. ನಾವು ಗಲಾಟೆಯವರಲ್ಲ, ನಾವು ತಪ್ಪಲ್ಲ. ನಮ್ಮ ಮಂಡ್ಯದ ನೀರೇನು ಯಾವನು ತಪ್ಪಿಲ್ಲ. ಯಾವುದೇ ಧರ್ಮ ಇರಲಿ, ಯಾವುದೇ ಪಕ್ಷ ಇರಲಿ, ಯಾವುದೇ ಜಾತಿ ಇರಲಿ, ನಾವು ಒಳ್ಳೆ ಜನ. ಆದರೆ ನಮ್ಮ ಪರೀಕ್ಷೆ ತಗೊಳ್ಳಿ, ದಯವಿಟ್ಟು ನಮ್ಮ ಪರೀಕ್ಷೆ ತಗೊಳ್ಳಿ, ನಮ್ಮ ತಾಳ್ಮೆಯ ಪರೀಕ್ಷೆ ತಗೊಳ್ಳಿ. ನಮ್ಮ ತಾಳ್ಮೆ ಮಂಡ್ಯ ಜಿಲ್ಲೆ ತಾಳ್ಮೆ ಮುಗಿದ್ರೆ ಮೈಸೂರು ಬೆಂಗಳೂರು ಹೋಗೋದು ಕಷ್ಟ ಆಗತ್ತೆ, ಬೆಂಗಳೂರು ಮೈಸೂರು ಹೋಗೋದು ಕಷ್ಟ ಆಗತ್ತೆ. ಬೆಂಗಳೂರಿನವರೇ ಆಗಿರಲಿ, ಮೈಸೂರಿನವರೇ ಆಗಿರಲಿ, ಬಂದು ನಮ್ಮ ಜಿಲ್ಲೆ ಜೊತೆಗೆ ಸಹಕರಿಸಿ ನಮ್ಮ ಈ ಪ್ರತಿಭಟನೆಗೆ ಶಕ್ತಿ ತಂದು ನಮ್ಮೆಲ್ಲ ಜೊತೆ ನೀವು ಹಾಯಾಗಿರಿ, ನಾವು ಹಾಯಾಗಿದ್ದೀವಿ, ನಾವು ಒಪ್ಕೋತೀವಿ. ನೀವು ಒಂದು ವ್ಯಕ್ತಿಗಳಂತ ನೀವು ಸೊಸೈಟಿ ಸ್ವಲ್ಪ ಐವಿ ನೀವು ಅಂದ್ರೆ ಅದಕ್ಕೆ ಮುಂಚೆ ಎರಡನೇ ಯೋಚನೆ ಮಾಡಬೇಕಾಗುತ್ತೆ ಮಂಡ್ಯದವರು. ಆ ಕಾರಣದಿಂದ ಈ ಸರ್ಕಾರಕ್ಕೆ ಆದರೆ ತಾವೆಲ್ಲರೂ ಹೋಗಿ ಇದೇನು ಪ್ರತಿಭಟನೆ ನಿಮ್ಗೆ ಆದ್ಮೇಲೆ ನಿಮ್ಮ ಮಸೀದಿಗೆ ಹೋಗ್ಬೇಕು, ನಿಮ್ಮ ನಮಾಜಿ ಮಾಡಿ, ನಿಮ್ಮ ಅಲ್ಲದಿಂದ ಪ್ರಾರ್ಥನೆ ಮಾಡಿ, ದೇವರೇ ಈ ಕರ್ನಾಟಕ ರಾಜ್ಯ ಸರ್ಕಾರಕ್ಕೂ ಆ ಕೇಂದ್ರ ಸರ್ಕಾರಕ್ಕೂ ಅಲ್ಲ ಇವ್ರಿಗೆ ಸದ್ಬುದ್ಧಿ ಕೊಡಿ, ನಮ್ಮ ಹಿತದಲ್ಲಿ ನಮಗೆ ನ್ಯಾಯ ಕೊಡುವಂತ ಬುದ್ಧಿ ಪ್ರಾರ್ಥನೆ ಮಾಡಬೇಕಂತ ಹೇಳ್ಬಿಟ್ಟು ನನ್ನ ನಾವೇನೇ ಘೋಷಣೆ ಕೂಗಬಾರ್ದು, ನಾವು ಕಿಚ್ಚಾಟ ಮಾಡಬಾರ್ದು, ನಾವು ಇದು ಮಾಡಬಾರ್ದು. ಆದ್ರೆ ನಮ್ಮ ಕಾವೇರಿ ಸಿಂಹನ ಆತ್ಮನಿಂದವರ ನಿಂತಿದ್ರೆ ದಯವಿಟ್ಟು ಒಂದೆರಡು ಘೋಷಣೆ ಬರೀ ಕಾವೇರಿ ಕಾವೇರಿ ಏನೇ ಬರಲಿ ಏನೇ ಬರಲಿ ಅಷ್ಟೇಳಿ ಯಾರ್ಯಾರಿಗೆ ಪಾಲ್ಗೊಂಡಿರೋ ಎಲ್ಲ ಮಂಡ್ಯದ ಎಲ್ಲ ಟೋಟಲ್ ಮುಸಲ್ಮಾನರು ಬಾಂಧವರನ್ನ ನಾನು ಎಲ್ರಿಗೂ ನಾನೇನು ಧನ್ಯವಾದಗಳು ಅವಶ್ಯಕತೆಲ್ಲ ನಾನು ನಿಮ್ಮ ಮಧ್ಯೆ ಇರೋನೆ. ಆದ್ರೂ ಅದು ಒಂದು ರೀತಿಯಿಂದ ಎಲ್ಲರೂ ಅದನ್ನ ಪಾರ್ಟಿಸಿಪೇಟ್ ಮಾಡಿ
ಏನು ಹೇಳೋಕ್ಕಾಗಲ್ಲ ಸರ್. चला गया रिंग ಖಂಡಿತ ಮಾಡ್ತೇವೆ ಖಂಡಿತ. अटक जाता है, दिखता नहीं, कहीं का घुसते हैं बीच में. ग्लास है टूट जाता है ग्लास. कौन है सर कने? Okay.